ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟಾ 407 ಗಾಡಿ 6 ವೀಲ್ ಗಾಡಿ ಸೇಲಿ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ ವೀಕ್ಷಕರೇ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಈ ವಿಡಿಯೋ ಮೇಲ್ಗಡೆ ಒಂದು ವಿಡಿಯೋ ಲಿಂಕ್ ಅಂತ ಹಾಕಿರ್ತೀವಿ. ಆ ಲಿಂಕ್ ಟಚ್ ಮಾಡಿ ನಿಮಗೆ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ. ಅವಾಗ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಹಾಕೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದರೂ ಗಾಡಿ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಆದಷ್ಟು ಶೇರ್ ಮಾಡೋದನ್ನು ಸಹ ಮರಿಬೇಡಿ ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ್ದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಸರ್ ಟಾಟಾ 407 ಪಿಕಪ್ ಸರ್, ಅದು 407. ಓಕೆ, 6 ವೀಲರ್ ಸರ್. 6 ವೀಲು. ಹಾಂ ಸರ್. ಯಾವ್ದು ಮಾಡಲಿ ಸರ್ ಅದು? ಸರ್ ಮಾಡಲ್ ಬಂದು 2011 ಸರ್. ಓಕೆ, 2011. ಓನರ್ ಎಷ್ಟು ಸರ್? ಥರ್ಡ್ ಓನರ್ ಸರ್. ಮೂರನೇವ್ರು ನೀವೇನಾ? ಹಾಂ ಸರ್, ಅವ್ನು ಬರೋಣ ಸರ್. ಓಕೆ, ಎಷ್ಟು ಓಡಿ ಸರ್ ಗಾಡಿ? ಸರ್ ಅದು 1,70,000 ಹೊಡೀತು ಸರ್. ಓಕೆ, ಗಾಡಿದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದಾವೆ? ಟ್ಯಾಕ್ಸ್ಗಳು ಎಲ್ಲ ಎಲ್ಲ ರನ್ನಿಂಗ್ ಸರ್, ಪ್ರತಿಯೊಂದು ಎಲ್ಲ ರನ್ನಿಂಗ್ ಇದೆ ಸರ್. ಯಾವುದು ಡ್ಯೂ ಇಲ್ಲ? ಯಾವುದೂ ಇಲ್ಲ ಸರ್. ಇನ್ಸೂರೆನ್ಸ್ 9 ತಿಂಗಳು ಸರ್, ಇನ್ನು ಹಾಂ. ಪಾಸಿಂಗ್ ಇನ್ನೂ 11 ತಿಂಗಳು ಸರ್. ಓಕೆ, ಗಾಡಿಯಲ್ಲಿ ಟೈರ್ ಎಲ್ಲ ಹೆಂಗಿದೆ ಸರ್? ಸರ್ ಫ್ರಂಟ್ 90% ಇದೆ ಸರ್. ಹ್ಞೂ. ಬ್ಯಾಕ್ ಒಂದು ಸೈಡು 80% ಸರ್, ಒಂದು ಸೈಡು ಪಕ್ಕ ಚೇಂಜ್ ಮಾಡಿ ಸರ್, ಒಂದು ಸೈಡು. ಹ್ಞೂ. ಸರ್ ಕಂಡೀಷನ್ ಗಾಡಿ ಎಲ್ಲ ಕಂಡೀಷನ್ ಇದೆ ಸರ್. ಹ್ಞೂ. ಯಾವುದೇ ಒಂದು ಗಾಡಿ ಇಂಜನ್ ಕಿರಿಕಿರಿ ಏನೂ ಇಲ್ಲ ಸರ್. ಗಾಡಿ ಕಂಡೀಷನ್ ಇದೆ ಸರ್ ಪೂರ್ತಿ. ಓಕೆ, ಬಾಡಿ ಎಲ್ಲ ಚೆನ್ನಾಗಿದೆಯಾ? ಬಾಡಿ ಎಲ್ಲ ಕಂಡೀಷನ್ ಇದೆ ಸರ್. ಎಲ್ಲ ಹೊಸ ಹೋದ ಕಟ್ಟಿಸಿ ಸರ್. ಮೊನ್ನೆ ಈಗ ಒಂದು 60 ತಿಂಗಳು ಸರ್ ಕಟ್ಟಿಸಿ. ಹಾಂ. ಹೊಸ ಹೋದ ಸರ್ ಗಾಡಿದು. ಹಾಂ ಹಾಂ. ಏನು ತೊಂದರೆ ಸರ್ ಗಾಡಿದು ಯಾವುದೇ ರೀತಿಯ ಇಂಜನ್ ತೊಂದರೆ ಆಗಲಿ ಯಾವುದೇ ಏನೂ ಇಲ್ಲ ಸರ್ ಗಾಡಿ. ಓಕೆ, ಅಂದರೆ ಇಂಜಿನ್ ಕೆಲಸ ಬಾಡಿ ಕೆಲಸ ಏನಿಲ್ಲ? ಏನಿಲ್ಲ ಸರ್. ಆದ್ರೂ ಟೈರ್ ಹಾಕೊಂಡು ಒಯ್ಯದು ಸರ್. ಗಾಡಿ ಬೇಕಾದಂಗೆ ಗಾಡಿ ಬಿಡಿಸ್ಬೋದು ಸರ್. ಹ್ಞೂ ಹ್ಞೂ. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದೆಯಾ ಸರ್? ಏನಿಲ್ಲ ಸರ್. ಓಕೆ, ಈಗ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆ ಅದ ಒರಿಜಿನಲ್ಲು? ಎಲ್ಲ ಸರ್ ಅಂದ್ರೆ. ಓಕೆ, ಈಗ ಗಾಡಿ ಇರೋದಿಲ್ಲ ಸರ್ ಲೊಕೇಶನ್ನು? ಸರ್ ಗಾಡಿ ಜಮಖಂಡಿ ಸರ್. ಜಮಖಂಡಿಯಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ ಸರ್ ಎಲ್ಲಟ್ಟಿ. ಜಮಖಂಡಿಯಿಂದ 15 ಕಿಲೋಮೀಟರ್ ಆಗುತ್ತೆ ಸರ್ ಎಲ್ಲಟ್ಟಿ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್ ಗಾಡಿ ರೇಟು 360 ಹೇಳ್ತೀವಿ ಸರ್. ಎಷ್ಟು? 360 ಸರ್. 3,60,000. ಹಾಂ ಸರ್. ಈ ಕಡಿಮೆ ಮಾಡ್ತೀರಾ? ಇಲ್ಲ ಸರ್, ಗಾಡಿ ಬಂದು ನೋಡಿ ಸರ್. ಏನೋ ಒಂದು ಸ್ವಲ್ಪ ಎಕ್ಸ್ಕಮ್ ಆಗಲ್ಲ ಸರ್. ಒಂದು ಸ್ವಲ್ಪ ಎಕ್ಸ್ಕಮ್ ಮಾಡಿ ಸರ್ ಅಷ್ಟು. ಅದ್ರಾಗ ಒಂದು ಸ್ವಲ್ಪ ಏನಾರೆ ಅದು 500 ಹೇಳ್ತೀವಿ ಸರ್. ನಾವು ಎಲ್ಲ ಗತಿ ಜಾಸ್ತಿ ಹೇಳ್ತಿಲ್ಲ. 500 ಹೇಳ್ತೀವಿ ಸರ್. ಅದಾಗ ಒಂದು ಸ್ವಲ್ಪ ಏನೋ ಬಂದು ಡೈರೆಕ್ಟಾಗಿ ಬೇಡಕ್ಕಾದ್ರೆ ಸ್ವಲ್ಪ ಕಮ್ಮಿ ಮಾಡ್ತೀವಿ ಸರ್ ಮತ್ತೆ. ಓಕೆ, ನಂಬರ್ ಇದೆ ಇಲ್ಲ ಸರ್? ಹಾಂ ಇದೆ ಸರ್, ಇದೆ ನಂಬರ್. ಸರಿ ಸರ್. ಓಕೆ.